ಭಾರತ ಸರ್ಕಾರ ಜೊತೆ ನಮ್ಮ ಕೌಶಿಕ್ ಅವರು, ರಿಚಾ ವಾಜಪೇಯಿ ಅವರು ಮತ್ತು ಹೇಮಂತ್ ಕುಮಾರ್ ಅವರು ಮತ್ತು ನೀವೆಲ್ಲರೂ ಹೇಗೆ ಕನೆಕ್ಟ್ ಆಗ್ಬೋದು ಅನ್ನುವಂಥದ್ದನ್ನ ಮಾತು ನಾನು 2-3 ಪಾಯಿಂಟ್ ಅನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ನಂಬರ್ 1, ನಮ್ಮ ದೇಶದಲ್ಲಿ ಯುವಕರಿಗೆ ಉದ್ಯೋಗವನ್ನ ಕೊಡಬೇಕು ಅನ್ನೋದಕ್ಕೆ ಭಾರತ ಸರ್ಕಾರ ಇವತ್ತು ಉದ್ಯೋಗ ಮೇಳಗಳನ್ನು ಕೂಡ ಮಾಡ್ತಾ ಇದೆ. ದೇಶದಾದ್ಯಂತ ಸುಮಾರು 15 ಉದ್ಯೋಗ ಮೇಳಗಳು, ಅಂದ್ರೆ ಸರ್ಕಾರಿ ವ್ಯವಸ್ಥೆಯಲ್ಲಿ ಉದ್ಯೋಗ ಕೊಡುವಂಥದ್ದು, PSUಗಳಲ್ಲಿ ಉದ್ಯೋಗ ಕೊಡುವಂಥದ್ದು ಮತ್ತು ರಾಜ್ಯ ಸರ್ಕಾರಗಳಲ್ಲಿ ಎಲ್ಲಿ NDA ರೂಲ್ ಇದೆ ಅಲ್ಲಿ ಉದ್ಯೋಗ ಕೊಡುವಂಥದ್ದನ್ನ ಜೋಡಿಸುವಂತ ಕೆಲಸವನ್ನ ಪ್ರಧಾನಿಯವರ ನೇತೃತ್ವದಲ್ಲಿ ಅವರಿಗೆ ಸರ್ಟಿಫಿಕೇಟ್ಗಳನ್ನು, ಅದು ಬ್ಯಾಂಕ್ ಇರ್ಬೋದು, ಅದು ರೈಲ್ವೇಸ್ ಇರ್ಬೋದು, ಅದು BEL ಇರ್ಬೋದು, BHEL ಇರ್ಬೋದು, HAL ಇರ್ಬೋದು, ಈ ರೀತಿ ಅವರನ್ನ ನಮ್ಮ ಮಕ್ಕಳಿಗೆ ಅಲ್ಲಿರುವಂತ ಖಾಲಿ ಹುದ್ದೆಗಳನ್ನು ತುಂಬುವಂತ ಕೆಲಸ ಇವತ್ತು ಭಾರತ ಸರ್ಕಾರ ಮಾಡ್ತಾ ಇದೆ. ನಂಬರ್ 1, ಅದಕ್ಕೆ ನೀವು ಕನೆಕ್ಟ್ ಮಾಡ್ಕೋಬಹುದು. ಎರಡನೇದು, ಇವತ್ತು ನಮ್ಮ ಇಲಾಖೆ ಲೇಬರ್ ಅಂಡ್ ಎಂಪ್ಲಾಯ್ಮೆಂಟ್ ಡಿಪಾರ್ಟ್ಮೆಂಟ್ ಭಾರತ ಸರ್ಕಾರದ್ದು NCS ಪೋರ್ಟಲ್ ಅನ್ನುವಂತ ಒಂದು ಪೋರ್ಟಲ್ ಅನ್ನು ತೆಗೆದಿದೆ. ನ್ಯಾಷನಲ್ ಕೆರಿಯರ್ ಸರ್ವಿಸ್ ಪೋರ್ಟಲ್. ನೀವು ಯಾವುದೇ ಹುಡುಗರು ಆ ವೆಬ್ಸೈಟ್ಗೆ ಹೋದ್ರೆ ನ್ಯಾಷನಲ್ ಕೆರಿಯರ್ ಸರ್ವಿಸ್ ಪೋರ್ಟಲ್ ಮತ್ತು ನೀವು ಯಾರು ಉದ್ಯೋಗವನ್ನ ಕೊಡೋದಕ್ಕಾಗಿ ನೀವು ಕನೆಕ್ಟ್ ಆಗ್ತಾ ಇದ್ದೀರಿ, ಅಲ್ಲಿಗೆ ಹೋದ್ರೆ ಸುಮಾರು 4.5 ಕೋಟಿಗಿಂತಲೂ ಹೆಚ್ಚು ಉದ್ಯೋಗಗಳನ್ನ ನಾವು ಕಳೆದ 4-5 ವರ್ಷದಲ್ಲಿ ಕೊಡಕ್ಕೆ ಸಾಧ್ಯ ಆಗಿದೆ. ಇದು ಹೇಗೆ ಅಂದ್ರೆ NCS ಪೋರ್ಟಲ್ ಜೊತೆ ಎಂಪ್ಲಾಯೀಸ್ ಹೂ ಆರ್ ಸೀಕಿಂಗ್ ಎಂಪ್ಲಾಯ್ಮೆಂಟ್, ಅಂದ್ರೆ ಯಾರು ಉದ್ಯೋಗವನ್ನು ಅರಸ್ತಾರೆ ಅಂಡ್ ಯಾರು ಉದ್ಯೋಗವನ್ನು ಕೊಡ್ತಾರೆ, ಸುಮಾರು 50 ಲಕ್ಷ ಜನ ಎಂಪ್ಲಾಯರ್ಸ್ ಇದರಲ್ಲಿ ಕನೆಕ್ಟೆಡ್ ಇದ್ದಾರೆ. ಬೇರೆ ಬೇರೆಗಳು, ಅದು ಅಮೆಜಾನ್ ಇರ್ಬೋದು, ಅದು BEL ಇರ್ಬೋದು, BHEL ಇರ್ಬೋದು, ಅಥವಾ HAL ಇರ್ಬೋದು, ಅಥವಾ ಬೇರೆ ಬೇರೆ IT ಕಂಪನಿಗಳಿರ್ಬೋದು. ಈ ರೀತಿ ದೇಶದ ಸುಮಾರು 50 ಲಕ್ಷ ಉದ್ದಿಮೆದಾರರು ಉದ್ಯೋಗವನ್ನು ಕೊಡಬಲ್ಲಂತವರು NCS ಪೋರ್ಟಲ್ ಜೊತೆ ಕನೆಕ್ಟೆಡ್ ಇದ್ದಾರೆ. ಅವರಿಗೆ ಯಾವ ಜಾಬ್ ಬೇಕು ಅಲ್ಲಿ ಅವರು ಪೋಸ್ಟ್ ಮಾಡ್ತಾರೆ. ಮಕ್ಕಳು ಯಾರು ಯುವಕರಿದ್ದೀರಿ, ನಿಮ್ಗೆ ಯಾವ ಕೆಲಸ ಬೇಕು, ನೀವು ಯಾವ್ದು ಅಧ್ಯಯನ ಮಾಡಿದ್ದೀರಿ, ನೀವು ಎಂಜಿನಿಯರಾ ಅಥವಾ ನೀವು ಟೆಕ್ನಿಷಿಯನಾ ಅಥವಾ ನೀವು ನರ್ಸಿಂಗ್ ಮಾಡಿದ್ದೀರಾ ಅಥವಾ ನೀವು ಯಾವ್ದು ಮಾಡಿದ್ದೀರಿ, ನೀವು ಕೂಡ ಅಲ್ಲಿ ಜಾಬ್ ಅನ್ನು ಪೋಸ್ಟ್ ಮಾಡಿದ್ರೆ ಒಂದಕ್ಕೊಂದು ಮ್ಯಾಚ್ ಮಾಡಿ ಅವರಿಗೆ ಸುಮಾರು 4-4.5 ಕೋಟಿ ಉದ್ಯೋಗವನ್ನ ಕಳೆದ 2-3 ವರ್ಷದಲ್ಲಿ ನಾವು ಕೊಡಿಸಕ್ಕೆ ಸಾಧ್ಯ ಆಗಿದೆ. ಅಂದ್ರೆ ಉದ್ಯೋಗ ಕೊಡುವವರನ್ನ ಮತ್ತೆ ಉದ್ಯೋಗ ಸೀಕರ್ಸ್ ಅನ್ನ, ಉದ್ಯೋಗ ಆಕಾಂಕ್ಷಿಗಳನ್ನ ಕನೆಕ್ಟ್ ಮಾಡುವಂತ ಪೋರ್ಟಲ್ NCS ಪೋರ್ಟಲ್. ನಾನು ವಿನಂತಿ ಮಾಡ್ತೀನಿ ನಮ್ಮ ಹೇಮಂತ್ ಕುಮಾರ್ ಭಾರತ್ ಕನೆಕ್ಟ್ ಅವರಿಗೆ, ದಯಮಾಡಿ ನೀವು ಅದಕ್ಕೆ ಕನೆಕ್ಟ್ ಆದ್ರೆ ನೀವು ಹೆಚ್ಚು ಕೆಲಸವನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂತ ವಿನಂತಿಯನ್ನು ನಾನು ಮಾಡ್ತಾ ಇದ್ದೀನಿ. ಎರಡನೇದು, ನಮ್ದು E-ಶ್ರಮ್ ಪೋರ್ಟಲ್ ಇದೆ. ಹಲವಾರು ಜನ ಪ್ರೊಫೆಷನಲ್ಸೇ ಇದ್ದಾರೆ ಅನ್ನುವಂಥದ್ದಿಲ್ಲ, ಚಿಕ್ಕ ಪುಟ್ಟ ಕೆಲಸ ಮಾಡುವವರು, ಯಾವುದೇ ಟ್ರೈನಿಂಗ್ ಅನ್ನು ಪಡೆಯದಂತವರು ಅವರು ಇದ್ದಾರೆ. ಅದರಲ್ಲಿ ಗಿಗ್ ಅಂಡ್ ಪ್ಲಾಟ್ಫಾರ್ಮ್ ವರ್ಕರ್ಸ್ ಇವತ್ತು ಜಗತ್ತಲ್ಲಿ ಅತ್ಯಂತ ವೇಗವಾಗಿ ಬೆಳೀತಾ ಇರುವಂತ ಉದ್ದಿಮೆ ಅಂತಂದ್ರೆ ಅದು ಆನ್ಲೈನ್. ನಾವು ಏನು ಆರ್ಡರ್ ಮಾಡ್ತೀವಿ, ಅಮೆಜಾನ್ ಇರ್ಬೋದು, ಫ್ಲಿಪ್ಕಾರ್ಟ್ ಇರ್ಬೋದು, ಅಥವಾ ಝೊಮ್ಯಾಟೊ ಇರ್ಬೋದು, ಅಥವಾ ಬೇರೆ ಬೇರೆ ಆನ್ಲೈನ್ ಅಲ್ಲಿ ನಾವೇನು ತರಿಸ್ಕೊಂತೀವಿ ಅವರಿಗೆ ಗಿಗ್ ಅಂಡ್ ಪ್ಲಾಟ್ಫಾರ್ಮ್ ವರ್ಕರ್ಸ್ ಅಂತ ನಾವು ಕರಿತೀವಿ. ಅವರನ್ನು ಕನೆಕ್ಟ್ ಮಾಡಕ್ಕೆ ನಾವು E-ಶ್ರಮ್ ಪೋರ್ಟಲ್ ಅನ್ನುವಂತ ಒಂದು ಪೋರ್ಟಲ್ ಮಾಡಿದೀವಿ. ಇಡೀ ದೇಶದಲ್ಲಿ ಸುಮಾರು 33 ಕೋಟಿ ಜನ ಈ E-ಶ್ರಮ್ ಪೋರ್ಟಲ್ಗೆ ಕನೆಕ್ಟ್ ಆಗಿದ್ದಾರೆ. ನಮ್ಮ ಯೋಚನೆ ಇರುವಂತದ್ದು E-ಶ್ರಮ್ ಪೋರ್ಟಲ್ ಅಲ್ಲಿ ಕನೆಕ್ಟ್ ಆದವರಿಗೆ ಕೂಡ ಇವತ್ತು ನಾವು EPF ಅಥವಾ ESIC, ತುಂಬಾ ಜನ ಇಲ್ಲಿ ಕೇಳಿದ್ರು ಪೆನ್ಷನ್ ಅಥವಾ ಬೇರೆ ಬೇರೆ EPF ಮತ್ತು ESI ಬಗ್ಗೆ ಮಾತಾಡಿದ್ರೆ ಕೇವಲ 10% ಉದ್ಯೋಗಸ್ಥರ ಬಗ್ಗೆ ಮಾತಾಡಿದಂಗಾಗುತ್ತೆ. ಯಾಕಂದ್ರೆ ESI ಮತ್ತು EPF ಸಿಗುವಂಥದ್ದು ನಮ್ಮ ದೇಶದ ಕೇವಲ 10% ಜನಕ್ಕೆ ಮಾತ್ರ, ಉದ್ಯೋಗಸ್ಥರಿಗೆ ಮಾತ್ರ. ಉಳಿದಂತ 90% ಜನ ನಾವು ಇವರಿಂದ ಅನಾರ್ಗನೈಸ್ಡ್ ವರ್ಕರ್ಸ್ ಇದ್ದೀವಿ ದೇಶದಲ್ಲಿ. ಅದು ಅಗ್ರಿಕಲ್ಚರ್ ಲೇಬರರ್ಸ್ ಇರ್ಬೋದು, ಅಥವಾ ಯಾವುದೋ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುವಂತ ಚಿಕ್ಕ ಚಿಕ್ಕ ರಿಜಿಸ್ಟ್ರೇಷನ್ ಆಗದೇ ಇರುವಂತ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡೋರು ಇರ್ಬೋದು, ಗಿಗ್ ಅಂಡ್ ಪ್ಲಾಟ್ಫಾರ್ಮ್ ವರ್ಕರ್ಸ್ ಇರ್ಬೋದು. ಬರುವಂತ ಒಂದು 4-5 ವರ್ಷದಲ್ಲಿ ಸುಮಾರು 25 ಲಕ್ಷ ಗಿಗ್ ಅಂಡ್ ಪ್ಲಾಟ್ಫಾರ್ಮ್ ವರ್ಕರ್ಸ್, ಅಂದ್ರೆ ಆನ್ಲೈನ್ ಅಲ್ಲೇ ಸಪ್ಲೈ ಮಾಡುವಂತವರು ಇರ್ತಾರೆ ನಮ್ಮ ದೇಶದಲ್ಲಿ ಅನ್ನುವಂತ ಒಂದು ವರದಿ ಇದೆ. ಅದಕ್ಕಾಗಿ ಅವ್ರಿಗೆ ಏನ್ ಮಾಡ್ಬೋದು, ಅವರು E-ಶ್ರಮ್ ಪೋರ್ಟಲ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿದ್ರೆ ಅವರಿಗೆ ಕೂಡ ಬರುವಂತ ದಿನದಲ್ಲಿ EPF ಮತ್ತು ESI ಸೌಲಭ್ಯ
ಕೊಡೋದಕ್ಕೆ ಮತ್ತು ಸ್ಪೆಷಲಿ ಗಿಗ್ ಅಂಡ್ ಪ್ಲಾಟ್ಫಾರ್ಮ್ ವರ್ಕರ್ಸ್ಗೆ ಉದ್ಯೋಗದ ಭದ್ರತೆಯನ್ನು ಕೊಡೋದಕ್ಕೆ. ಹೇಗೆ ಅವರಿಗೆ ಭದ್ರತೆ ಕೊಡೋದು? ಅವನು ಬೆಳಿಗ್ಗೆ ಓಲಾದಲ್ಲಿ ಕೆಲಸ ಮಾಡ್ತಾನೆ, ರಾತ್ರಿ ಆದ್ರೆ ಝೊಮ್ಯಾಟೋದಲ್ಲಿ ಕೆಲಸ ಮಾಡ್ತಾನೆ. ಆಗ ಅವರಿಗೆ ಹೇಗೆ ನಾವು ಸಹಾಯ ಮಾಡಬಹುದು, ಹೇಗೆ ಆ ಒಂದು ಕಂಪನಿಗಳನ್ನ ನಾವು ನಮ್ಮ ಜೊತೆ ಜೋಡಿಸಬಹುದು, ಇದರ ಬಗ್ಗೆ ಕೂಡ ಭಾರತ ಸರ್ಕಾರ ಯೋಚನೆಯನ್ನ ಮಾಡ್ತಾ ಇದೆ. ಅವರಿಗೆ ಕೂಡ ಭದ್ರತೆಯನ್ನ, ಅವರಿಗೆ ಕೂಡ ಪೆನ್ಷನ್ ಅನ್ನ, ಅವರಿಗೆ ಕೂಡ ಉಳಿತಾಯ ಮಾಡಿ ಅವರ ವೃದ್ಧಾಪ್ಯದ ದಿನದಲ್ಲಿ ಅವರಿಗೂ ಕೂಡ ಸೌಲಭ್ಯವನ್ನ ಕೊಡಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಭಾರತ ಸರ್ಕಾರ ಇವತ್ತು ಯೋಚನೆ ಮಾಡ್ತಿದೆ. ಅದಕ್ಕಾಗಿ ನಾನು ವಿನಂತಿ ಮಾಡುವಂಥದ್ದು, ಭಾರತ ಸರ್ಕಾರದ ಹಲವಾಗಿದೆ. ನಾವು ಇವತ್ತು ಹ್ಯಾಕಥಾನ್ ಹುಡುಗರನ್ನ ಭೇಟಿ ಮಾಡಿದ್ವಿ. ಹ್ಯಾಕಥಾನ್ ಅಂದ್ರೆ ಏನು? ಭಾರತ ಸರ್ಕಾರ ಯೋಚನೆ ಮಾಡಿದೆ, ಕೇವಲ ಸರ್ಕಾರಿ ನೌಕರರು ಅಥವಾ ನಮ್ಮ ಇಂಜಿನಿಯರ್ಸು, ನಮ್ಮ ಸೈಂಟಿಸ್ಟು, ನಮ್ಮ IAS IPS ಆಫೀಸರ್ಸ್ ಅಷ್ಟೇ ಯೋಚನೆ ಮಾಡೋದಲ್ಲ, ಭಾರತದಲ್ಲಿ ಯೋಚನೆ ಮಾಡಬಲ್ಲಂತ ಯಂಗ್ ಜನರೇಷನ್ ಇದೆ. ಏನು ನಮ್ಮ ಭಾರತಕ್ಕೆ ಬೇಕು ಅನ್ನೋದನ್ನ ನೀವು ಐಡಿಯಾ ಕೊಟ್ರೆ, ಇವತ್ತು MSME ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಪ್ರಾಜೆಕ್ಟ್ ಇದೆ ಹ್ಯಾಕಥಾನ್ ಅಂತ ಹೇಳಿ. ಹ್ಯಾಕಥಾನ್ ಅಲ್ಲಿ ಏನ್ ಮಾಡ್ತೀವಿ ನಾವು? ಯಾರಾದ್ರೂ ಹೊಸ ಐಡಿಯಾ ಕೊಟ್ಟಿದ್ದಾರೆ ಅಂತಂದ್ರೆ ಅವರಿಗೆ ನಾವು ಹಣ ಕೊಡ್ತೀವಿ, ಅವರಿಗೆ ಸೆಲೆಕ್ಷನ್ ಮಾಡ್ತೀವಿ, ಅವರಿಗೆ ಪ್ರೈಸಸ್ ಕೊಡ್ತೀವಿ. 15 ಲಕ್ಷ ತನಕದ ಪ್ರೈಸಸ್ ಅನ್ನ ಅವರಿಗೆ ನಾವು ಕೊಡ್ತೀವಿ, ಅಂದ್ರೆ ಹೊಸ ಐಡಿಯಾಗಳಿಗೆ, ನ್ಯೂ ಐಡಿಯಾಸ್ಗೆ. ಈ ರೀತಿ MSME ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ಸುಮಾರು PMEGP ಅಲ್ಲಿ ಪ್ರಧಾನಮಂತ್ರಿ ಎಂಪ್ಲಾಯ್ಮೆಂಟ್ ಜನರೇಷನ್ ಸ್ಕೀಮ್ ಇದೆ, ಬೇರೆ ಬೇರೆ CMEGP ಹಲವಾರು ಸ್ಕೀಮ್ಗಳಿದ್ದಾವೆ. ಹೇಗೆ ಮುದ್ರಾ ಇದೆಯೋ ಅದೇ ರೀತಿ MSME ಅಲ್ಲಿ ಕೂಡ ಎಂಟರ್ಪ್ರಿನರ್ಸ್ ಅನ್ನ ಬೆಳೆಸೋದಕ್ಕೆ. ಒಂದು ಕಾಲಕ್ಕೆ 10 ವರ್ಷದ ಹಿಂದಕ್ಕೆ ನಾವು ಹೋದ್ರೆ ಸುಮಾರು 2,000 ಸ್ಟಾರ್ಟ್ಅಪ್ಗಳು ಈ ದೇಶದಲ್ಲಿ ಇದ್ವು, ಇವತ್ತು 2 ಲಕ್ಷ ಆಗಿದೆ. ಹೇಗಾಯ್ತು? ನಾವು ಭಾರತ ಸರ್ಕಾರದಿಂದ ಅವರನ್ನ ಬ್ಯಾಂಕ್ ಜೊತೆ ಕನೆಕ್ಟ್ ಮಾಡಿದ್ವಿ, ಅವರನ್ನ ಸ್ಕಿಲ್ಲಿಂಗ್ ಜೊತೆ ಕನೆಕ್ಟ್ ಮಾಡಿದ್ವಿ, ಅವರನ್ನ ನಾವು ಬೇರೆ ಬೇರೆ ಉದ್ಯಮಿಗಳ ಜೊತೆ ಕನೆಕ್ಟ್ ಮಾಡಿದ್ವಿ. ಈ ಕಾರಣಕ್ಕಾಗಿ ಇವತ್ತು 2 ಲಕ್ಷದಷ್ಟು ಹೊಸ ಯುವಕರು ಸ್ಟಾರ್ಟ್ಅಪ್ಸ್ ಅನ್ನ ಮಾಡ್ಕೊಂಡಿದ್ದಾರೆ. ಇವತ್ತು ದೇಶದಲ್ಲಿ ಡ್ರೋನ್ ಬಗ್ಗೆ ನಾವು ಮಾತಾಡ್ತೀವಿ. ಹಲವಾರು ಡ್ರೋನ್ಗಳನ್ನ ತಯಾರು ಮಾಡಿದವರು ಈ ರೀತಿಯ ಸ್ಟಾರ್ಟ್ಅಪ್ ಕಂಪನಿಗಳು. ಈ ರೀತಿ ಹೊಸ ಟೆಕ್ನಾಲಜಿಗೆ ಆದ್ಯತೆ ಕೊಡುವಂತ ದೃಷ್ಟಿಯಿಂದ ಭಾರತ ಸರ್ಕಾರ ಇವತ್ತು ಯುವಕರಿಗೆ ಸಹಾಯ ಮಾಡುವಂತದನ್ನು ಮಾಡ್ತಾ ಇದೆ. ಅದಕ್ಕಾಗಿ ನಾನು ವಿನಂತಿ ಮಾಡುವಂತದ್ದು, ವೇದಿಕೆಯಲ್ಲಿರುವಂತ ಉದ್ದಿಮೆದಾರರಿಗೆ ಮತ್ತು ವೇದಿಕೆ ಕೆಳಗಿರುವಂತ ನಮ್ಮ ಹಲವಾರು ಜನ ಯಂಗ್ ಸ್ಟಾರ್ಟ್ಅಪ್ಗಳು ಯಾರು ಬಂದಿದ್ದೀರಿ ಮತ್ತು ಯಂಗ್ ಜನರೇಷನ್ ಬಂದಿದ್ದೀರಿ, ದಯಮಾಡಿ MSME ಡಿಪಾರ್ಟ್ಮೆಂಟ್ ಅಲ್ಲಿ ಹೇಗೆ ನಾವು ಎಂಟರ್ಪ್ರಿನರ್ಶಿಪ್ ಅನ್ನ ತಗೋಬಹುದು, ಎಂಟರ್ಪ್ರಿನರ್ಸ್ಗೆ ಏನೇನು ಅವಕಾಶಗಳಿದೆ ಇದನ್ನ ನೀವು ಅಧ್ಯಯನ ಮಾಡಬೇಕು. ಸ್ಕಿಲ್ಲಿಂಗ್ ಹೆಂಗ್ ಮಾಡ್ತೀವಿ? ಇವತ್ತು ನಮಗೆ ಬೇರೆ ಬೇರೆ ದೇಶದ MSME ಮಂತ್ರಿಗಳು ಮತ್ತು ಲೇಬರ್ ಅಂಡ್ ಎಂಪ್ಲಾಯ್ಮೆಂಟ್ ಮಂತ್ರಿಗಳು ಬರ್ತಾರೆ. ಅವರು ಒಂದೇ ಮಾತು ಕೇಳ್ತಾರೆ, ಭಾರತದಿಂದ ಬಹಳ ಜನ ವಿದೇಶಕ್ಕೆ ಹೋಗ್ತಾರೆ, ಆದ್ರೆ 2 ಕೊರತೆಯ ಜೊತೆ ಹೋಗ್ತಾರೆ ಅವರು. ಅದನ್ನ ನಾವು ಫುಲ್ಫಿಲ್ ಮಾಡಕ್ಕೆ 6 ತಿಂಗಳು ಬೇಕು. ಒಂದು ಸ್ಕಿಲ್ಲಿಂಗ್ ಇರಲ್ಲ ಅವರಿಗೆ, ಅಥವಾ ಈಗಿನ ಹೊಸ ಟೆಕ್ನಾಲಜಿಯ ಸ್ಕಿಲ್ಲಿಂಗ್ ಇರಲ್ಲ. ಎರಡನೇದು ಭಾಷೆ ಬರಲ್ಲ. ನೀವು ಭಾಷೆ ಮತ್ತು ಸ್ಕಿಲ್ಲಿಂಗ್ ಅನ್ನ ಮಾಡಿ ಕಳಿಸಿದ್ರೆ, ಜಪಾನ್ ಇದೆ, ಅವರು ಅವ್ರದೇ ಭಾಷೆಯಲ್ಲಿ ಮಾತಾಡ್ತಾರೆ, ಎಕ್ಸೆಪ್ಟ್ 3-4 ಕಂಟ್ರೀಸ್ ಅವರು ಇಂಗ್ಲಿಷ್ ಅಲ್ಲಿ ಮಾತಾಡೋರು. ಅಮೆರಿಕ, ಇಂಗ್ಲೆಂಡ್ ಅಥವಾ ಕೆಲವು 4-5 ದೇಶಗಳಷ್ಟು ಜಗತ್ತಲ್ಲಿ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾರೆ. ಬಾಕಿ ಎಲ್ಲರೂ ಕೂಡ ಅವರವರ ಭಾಷೆಯಲ್ಲಿ ಮಾತಾಡ್ತಾರೆ. ನೀವು ಯುರೋಪಿಯನ್ ಬಾಕಿ ಕಂಟ್ರಿಗೆ ಹೋದ್ರೆ ಸ್ಪ್ಯಾನಿಷ್ ಅಲ್ಲಿ ಮಾತಾಡ್ತಾರೆ, ದಕ್ಷಿಣ ಅಮೆರಿಕಕ್ಕೆ ಹೋದ್ರೆ ಸ್ಪ್ಯಾನಿಷ್ ಅಲ್ಲಿ ಮಾತಾಡ್ತಾರೆ. ಅದಕ್ಕಾಗಿ ಅವರ ಭಾಷೆಯನ್ನ ಕಳಿಸಿ ಮತ್ತು ಸ್ಕಿಲ್ ಅನ್ನು ಚೂರು ಅಪ್ಗ್ರೇಡೇಷನ್ ಮಾಡಿ ಕಳಿಸಿದ್ರೆ ನಾವು ಇಮಿಡಿಯೇಟ್ಲಿ ಅವರಿಗೆ ಅವರಿಗೆ ಸಿಗುವಂತ ಸಂಬಳಕ್ಕಿಂತ 5 ಪಟ್ಟು ಸಂಬಳವನ್ನು ಕೊಡ್ತೀವಿ ಅಂತ ನಮ್ಮ ಹತ್ರ ಇವತ್ತು ಅಲ್ಲಿಯ ಮಂತ್ರಿಗಳು ಹೇಳ್ತಾರೆ. ಅಂದ್ರೆ ಈ ರೀತಿ ಅದಕ್ಕಾಗಿ ಇವತ್ತು ಈ ರೀತಿಯ ಹಲವಾರು ಕಾರ್ಯಕ್ರಮಗಳು, ಇವರು ಕೃಷ್ಣಪ್ಪನವ್ರು ಹೇಳ್ತಾರೆ, ನ್ಯಾಷನಲ್ ಅಪ್ರೆಂಟಿಶಿಯಲ್ ಸ್ಕೀಮ್ ಇದೆ, ಇಂಟರ್ನ್ಶಿಪ್ ಯೋಜನೆ ಇದೆ, ಬೇರೆ ಬೇರೆ ಯೋಜನೆ ಇದೆ. ಇದು ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ ಇದೆ. ನಾನು ಹೇಳಕ್ ಹೋದ್ರೆ ಇದು ಬಹಳ ದೊಡ್ಡ ಉದ್ದ ಆಗುತ್ತೆ. ಇವತ್ತು ಅರ್ಬನ್ ಡೆವಲಪ್ಮೆಂಟ್ ನಾವು ಸ್ಕಿಲ್ಲಿಂಗ್ ಕೊಡ್ತೀವಿ, ನಾವು ರೂರಲ್ ಡೆವಲಪ್ಮೆಂಟ್ ಅಲ್ಲಿ ಸ್ಕಿಲ್ಲಿಂಗ್ ಕೊಡ್ತೀವಿ, ನೀತಿ ಆಯೋಗದಲ್ಲಿ ಸ್ಕಿಲ್ಲಿಂಗ್ ಕೊಡ್ತೀವಿ, ಲೇಬರ್ ಡಿಪಾರ್ಟ್ಮೆಂಟ್ ಅಲ್ಲಿ ಸ್ಕಿಲ್ಲಿಂಗ್ ಮಾಡ್ತೀವಿ ನಮ್ಮ ಯುವಕರಿಗೆ, MSME ಅಲ್ಲಿ ಸ್ಕಿಲ್ಲಿಂಗ್ ಕೊಡ್ತೀವಿ, ಮೇಜರ್ ಇಂಡಸ್ಟ್ರಿಯಲ್ಲಿ ಸ್ಕಿಲ್ಲಿಂಗ್ ಕೊಡ್ತೀವಿ. ಪ್ರತಿಯೊಂದು ಇಲಾಖೆಯಲ್ಲಿ ಕೂಡ ಸ್ಕಿಲ್ಲಿಂಗ್ ಕೊಡೋದು, ರೀಸ್ಕಿಲ್ಲಿಂಗ್ ಮಾಡೋದು, ಅಪ್ಸ್ಕಿಲ್ಲಿಂಗ್ ಮಾಡೋದು, ಬ್ಯಾಂಕ್ ಜೊತೆ ಅವರನ್ನ ಜೋಡಿಸುವಂತದ್ದು, ಇಂಥದನ್ನ ನಾವು ಮಾಡ್ತಾ ಇದ್ವಿ. ಇವತ್ತು ಇಲ್ಲಿ ಕೂಡ ಕೆರಿಯರ್ ಗೈಡೆನ್ಸ್ ಬಗ್ಗೆ, ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ, ಜಾಬ್ ಆಪರ್ಚುನಿಟೀಸ್ ಎಲ್ಲೆಲ್ಲಿ ಇದೆ ಅನ್ನೋದ್ರ ಬಗ್ಗೆ, ಎಂಟರ್ಪ್ರಿನರ್ಶಿಪ್ ಬಗ್ಗೆ, ಫೈನಾನ್ಷಿಯಲ್ ಇನ್ಕ್ಲೂಷನ್ ಬಗ್ಗೆ ಈ 5 ಟಾಪಿಕ್ ಅನ್ನು ಇಟ್ಕೊಂಡು ಇಲ್ಲಿ ಇವತ್ತು ಅಶ್ವಥ್ ನಾರಾಯಣ ಅವರ ನೇತೃತ್ವದಲ್ಲಿ ವೇದಿಕೆಯಲ್ಲಿರುವಂತಹ ಗಣ್ಯರು ಮತ್ತು ಕೆಳಗಿರುವಂತವರು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದಕ್ಕಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ.
ದಯಮಾಡಿ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತ ಹಲವಾರು ಯೋಜನೆಗಳನ್ನ ರಾಜ್ಯ ಸರ್ಕಾರ ಕೂಡ ಮಾಡ್ತಾ ಇದೆ. ಹಲವಾರು ಯೋಜನೆಗಳು ಕೇಂದ್ರ ರಾಜ್ಯಕ್ಕೆ ಹಣ ಕೊಟ್ಟು ರಾಜ್ಯದಿಂದ ಕೂಡ ಆಗುವಂಥದ್ದು ಬಹಳಷ್ಟು ಯೋಜನೆಗಳಿದೆ. ಇದನ್ನು ಅಧ್ಯಯನ ಮಾಡಿದ್ರೆ ಇವತ್ತು ನಾವೇನೋ ಅಶ್ವಥ್ ನಾರಾಯಣ ಅಪೇಕ್ಷೆ ಇದೆ, ನನ್ನ ಕ್ಷೇತ್ರದಲ್ಲಿರುವಂಥ ಅಥವಾ ಬೆಂಗಳೂರಲ್ಲಿರುವಂಥ ಯುವಕರಿಗೆ ಉದ್ಯೋಗ ಹೆಚ್ಚೆಚ್ಚು ಸಿಗಬೇಕು ಅನ್ನುವಂಥದ್ದಿದೆ. ಇದು ಇನ್ನಷ್ಟು ಇದರ ವೇಗವನ್ನು ಜಾಸ್ತಿ ಮಾಡೋದಕ್ಕೆ ಮತ್ತು ಹೆಚ್ಚು ಜನಕ್ಕೆ ಇದನ್ನು ಜೋಡಿಸಿಕೊಡೋದಕ್ಕೆ ಸಾಧ್ಯ ಇದೆ. ಬಹಳಷ್ಟು ಕೆಲಸವನ್ನು ಅವರು ಕಳೆದ 18 ವರ್ಷ ಆಯ್ತು MLA ಆಗಿ, ಕಳೆದ 15-16 ವರ್ಷಗಳಿಂದ ನಿರಂತರವಾಗಿ ನಮ್ಮ ಯುವಕರಿಗೆ ಉದ್ಯೋಗ ಕೊಡುವಂಥದ್ದನ್ನು ಮಾಡ್ತಿದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.